ಮೊದಲಿಗೆ ಮೆನು ಅಲ್ಲಿರ್ತಕ್ಕಂತಹ NWKTC ITMS ಆ್ಯಪನ್ನು ಕ್ಲಿಕ್ ಮಾಡೋದರ ಮೂಲಕ ತೆರೆಯುವುದು. ಇಲ್ಲಿ ಸೆಲೆಕ್ಟ್ ರೂಟ್ನಲ್ಲಿ ಇರುತ್ತದಲ್ಲ, ಮೇಲ್ಗಡೆ ಇರ್ತಕ್ಕಂತಹ ವೇಬಿಲ್ ನಂಬರ್, ಕಂಡಕ್ಟರ್ ಹೆಸರು, ಶೆಡ್ಯೂಲ್ ನಂಬರ್, ನಿಯೋಜಿಸಿದ ಶೆಡ್ಯೂಲ್ ನಂಬರ್ ಆಯಿತು, ಡ್ರೈವರ್ ಆಯಿತು, ಎಲ್ಲವನ್ನು ಕನ್ಫರ್ಮ್ ಮಾಡಿಕೊಂಡು ಸೆಲೆಕ್ಟ್ ರೂಟ್ ಕ್ಲಿಕ್ ಮಾಡುವುದು. ಸೆಲೆಕ್ಟ್ ರೂಟ್ ಕ್ಲಿಕ್ ಮಾಡಿ ತಾವು ಹೊರಡುತ್ತಿರುವ ರೂಟನ್ನು ನಮೂದಿಸಿ. ಹುಬ್ಬಳ್ಳಿ ಟು ವಾಸ್ಕೋ ಸೆಲೆಕ್ಟ್ ಮಾಡಿ. ಅಪ್ ಟ್ರಿಪ್ ಆಲ್ರೆಡಿ ಸೆಲೆಕ್ಟ್ ಇರುತ್ತದೆ. ಸೆಲೆಕ್ಟ್ ಸರ್ವಿಸ್ನಲ್ಲಿ ತಾವು ಸೆಲೆಕ್ಟ್ ಸರ್ವಿಸ್ ಸೆಲೆಕ್ಟ್ ಮಾಡುವುದು. ಎಕ್ಸ್ಪ್ರೆಸ್ ತಮಗೆ ನಿಯೋಜಿಸಿದ ವೆಹಿಕಲ್ ನಂಬರನ್ನು ನಮೂದಿಸುವುದು. ಇದೀಗ ಸೆಲೆಕ್ಟ್ ರೂಟ್ ಕ್ಲಿಕ್ ಮಾಡಿ. ಇದೀಗ ಇಶ್ಯೂ ಟಿಕೆಟ್ ಪರದೆ ತೆರೆಯುತ್ತದೆ. ಅದರಲ್ಲಿ ಮೊದಲಿಗೆ ಡಿಪಾರ್ಚರ್ ಟಿಕೆಟನ್ನು ಇಶ್ಯೂ ಮಾಡಬೇಕಾಗುತ್ತದೆ. ಇದೀಗ ಮೆನು ಕ್ಲಿಕ್ ಮಾಡಿ, ಫಂಕ್ಷನ್ ಕ್ಲಿಕ್ ಮಾಡಿ, ಅದರಲ್ಲಿ ಡಿಪಾರ್ಚರ್ ಟಿಕೆಟ್ ಕ್ಲಿಕ್ ಮಾಡಿ. ಇದೀಗ ಬಂದಂತಹ ಡಿಪಾರ್ಚರ್ ಟಿಕೆಟನ್ನು ಡಿಪೋ ಗೇಟ್ನಲ್ಲಿ ಸೆಕ್ಯೂರಿಟಿ ಅವರಿಗೆ ನೀಡಬೇಕು. ನಂತರ ಬ್ಯಾಕ್ ಪ್ರೆಸ್ ಮಾಡಿ. ಇಶ್ಯೂ ಟಿಕೆಟ್ನಲ್ಲಿ ಮೊದಲಿಗೆ ಬೋರ್ಡಿಂಗ್ ಮತ್ತು ಅಲರ್ಟಿಂಗ್ ಅಂತ ಇರ್ತದೆ. ಈಗ ಪ್ಯಾಸೆಂಜರಿಗೆ ಅವರು ಕೇಳಿರ್ತಕ್ಕಂತಹ ಡೆಸ್ಟಿನೇಷನ್ ಪ್ಲೇಸನ್ನು ಡೌನ್ ಆ್ಯರೋ ಕ್ಲಿಕ್ ಮಾಡಬೇಕು. ಮಾಡಿ ಅವರು ಅಳ್ನಾವರ ಕೇಳಿದಲ್ಲಿ ಅಳ್ನಾವರ ಸೆಲೆಕ್ಟ್ ಮಾಡಿ. ಎಷ್ಟು ಪ್ಯಾಸೆಂಜರ್ ಇರ್ತಾರೆ ಅಂತೇಳಿ ಅಡಲ್ಟ್ ಮತ್ತು ಚೈಲ್ಡ್ ಇದ್ದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಅಡಲ್ಟ್ ಇದ್ದರೆ 1, ಚೈಲ್ಡ್ 1 ಇದ್ದರೆ 1. ಇದೀಗ 1 ಅಡಲ್ಟ್ 1 ಚೈಲ್ಡ್ ಪ್ರಿಂಟ್ ಟಿಕೆಟ್ ಮಾಡಲಾಗುವುದು. ಪ್ರಿಂಟ್ ಟಿಕೆಟ್ ಇದರಲ್ಲಿ ತಾವು ನೀಡುತ್ತಿರುವ ಟಿಕೆಟ್ನಲ್ಲಿ ಹುಬ್ಳಿ ಅಳ್ನಾವರ ಮತ್ತು ಫುಲ್ ಟಿಕೆಟ್ ರೇಟು ಮತ್ತು ಹಾಫ್ ಟಿಕೆಟ್ ರೇಟು ಟೋಟಲ್ ಮೊತ್ತ ಎಲ್ಲ ಸರಿಯಾಗಿರೋದನ್ನು ಖಚಿತಪಡಿಸಿಕೊಂಡ ನಂತರವೇ ಕ್ಯಾಶ್ ಪೇ ಅಥವಾ UPI. ಪ್ಯಾಸೆಂಜರ್ ಅವರು UPI ಮಾಡಿದ್ದಲ್ಲಿ UPI ಟಿಕೆಟ್ ನೀಡುವುದು, ಕ್ಯಾಶ್ ನೀಡಿದ್ದಲ್ಲಿ ಕ್ಯಾಶ್ ಪೇ ಟಿಕೆಟ್ ನೀಡುವುದು. ಇದನ್ನು ಪ್ರಯಾಣಿಕರಿಗೆ ನೀಡುವುದು. ಇದೀಗ ಧಾರವಾಡ ಸ್ಟೇಜಿಗೆ ಕೇವಲ ಚೈಲ್ಡ್ ಟಿಕೆಟನ್ನು ನೀಡುತ್ತಿರುವುದು. ಈಗ ಹಾಫ್ ಟಿಕೆಟನ್ನು ಸೆಲೆಕ್ಟ್ ಮಾಡಿ. 1 ಚೈಲ್ಡ್ ಅಂದರೆ 1 ಹಾಫ್ ಟಿಕೆಟ್ ಕ್ಲಿಕ್ ಮಾಡಿ. ಪ್ರಿಂಟ್ ಟಿಕೆಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು. ಹಾಫ್ ಟಿಕೆಟ್ ಇರೋದನ್ನು ಖಚಿತಪಡಿಸಿಕೊಂಡು ಅಮೌಂಟ್ ಮತ್ತೆ ಎಲ್ಲ ಸರಿಯಾಗಿರೋದನ್ನು ಖಚಿತಪಡಿಸಿಕೊಂಡು ಕ್ಯಾಶ್ ಪೇ ಕ್ಲಿಕ್ ಮಾಡುವುದು. ಇದೀಗ ಅದೇ ರೀತಿಯಾಗಿ ವುಮೆನ್ ಟಿಕೆಟ್ ನೀಡುವುದನ್ನು ಇಲ್ಲಿ ತೋರಿಸುತ್ತೇವೆ. ಪ್ರಯಾಣಿಕರು ಕೇಳಿದಂತಹ ಪ್ಲೇಸಿಗೆ ನೀವು ಸ್ಟೇಜನ್ನು ನಿಮ್ಗೆ ಗೊತ್ತಿದ್ದಲ್ಲಿ ಡೈರೆಕ್ಟಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ಇಲ್ಲಿ ಇರ್ತಕ್ಕಂತಹ ಮೆನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈಗ 10 ಅಂತ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅಳ್ನಾವರ ಅಂತ ಬರ್ತದೆ. ಇಲ್ಲ ನೀವು ನಿಮ್ಗೆ ಸ್ಟೇಜ್ ಗೊತ್ತಿದ್ದಿಲ್ಲ ಅಂದರೆ ಅಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಅಳ್ನಾವರಿಗೆ ವುಮೆನ್ ಟಿಕೆಟ್ ವಿತರಿಸುವುದು. ವುಮೆನ್ ಟಿಕೆಟ್ನಲ್ಲಿ 3 ಒಂದೇ ಬಾರಿಗೆ 3 ಅಷ್ಟೇ ಕೊಡಲು ಪ್ರೊವಿಷನ್ ಇದೆ. ಈಗ ವುಮೆನ್ ಸೆಲೆಕ್ಟ್ ಮಾಡಿ. ವುಮೆನ್ ಅಂತಿದ್ದಲ್ಲಿ 1 ಕ್ಲಿಕ್ ಮಾಡಿ. ಪ್ರಿಂಟ್ ಟಿಕೆಟ್ ಇಲ್ಲಿರ್ತಕ್ಕಂಥ ಮೊತ್ತ ಎಲ್ಲನೂ ಖಚಿತಪಡಿಸಿಕೊಂಡು ಕ್ಯಾಶ್ ಪೇ ಕ್ಲಿಕ್ ಮಾಡುವುದು. ಈಗ ಅದೇ ರೀತಿಯಾಗಿ ಚೈಲ್ಡ್ ಟಿಕೆಟ್ ಹಾಫ್ ಟಿಕೆಟ್ ನೀಡುವುದನ್ನು ಇಲ್ಲಿ ತೋರಿಸ್ತೀವಿ. ಅಳ್ನಾವರ ಕೇವಲ ಹಾಫ್ ಟಿಕೆಟ್ ವುಮೆನ್ ಸೆಲೆಕ್ಟ್ ಮಾಡಿ. ಗರ್ಲ್ ಇದ್ದಲ್ಲಿ ಕ್ಲಿಕ್ ಮಾಡುವುದು, ಅದು ಹಾಫ್ ಟಿಕೆಟ್. ಪ್ರಿಂಟ್ ಟಿಕೆಟ್ ಎಲ್ಲ ಖಚಿತಪಡಿಸಿಕೊಂಡು ಕ್ಯಾಶ್ ಪೇ ಕ್ಲಿಕ್ ಮಾಡುವುದು. ಅದೇ ರೀತಿಯಾಗಿ ಸೀನಿಯರ್ ಸಿಟಿಜನ್ಗೆ ಟಿಕೆಟ್ ವಿತರಿಸುವುದು. ಸೀನಿಯರ್ ಸಿಟಿಜನ್ ಕ್ಲಿಕ್ ಮಾಡಿ. ಅಲ್ಲಿಗೆ ಸೆಲೆಕ್ಟ್ ಪಾಸ್ನಲ್ಲಿ 39 ಸೀನಿಯರ್ ಸಿಟಿಜನ್ ಬಂದಿರೋದನ್ನು ಖಚಿತಪಡಿಸಿಕೊಂಡು ಡಾಕ್ಯುಮೆಂಟ್ ನಂಬರ್ ಕಡ್ಡಾಯವಾಗಿ 3 ನಂಬರನ್ನು ನಮೂದಿಸಬೇಕು. ಪ್ರಿಂಟ್ ಟಿಕೆಟ್ ಎಲ್ಲ ಸೀನಿಯರ್ ಸಿಟಿಜನ್ ಮತ್ತು ಎಲ್ಲ ಫ್ರಾಮ್ ಟು ಎಲ್ಲನೂ ಖಚಿತಪಡಿಸಿಕೊಂಡು ಪ್ಯಾಸೆಂಜರ್ ಅವರು ಕ್ಯಾಶ್ ಕೊಟ್ಟಿದ್ದಲ್ಲಿ ಕ್ಯಾಶ್ ಪೇ, UPI ಮಾಡಿದ್ದಲ್ಲಿ UPI ಅನ್ನು ಕ್ಲಿಕ್ ಮಾಡುವುದು. ಇನ್ನು ಅದೇ ರೀತಿಯಾಗಿ ಲಗೇಜ್ ನೀಡುವುದು. ನಾಗರವಲ್ಲಿ ಈಗ ಲಗೇಜ್ ಕ್ಲಿಕ್ ಮಾಡುವುದು. ಇಲ್ಲಿ ಮೊದಲಿಗೆ ನಂಬರ್ ಆಫ್ ಯೂನಿಟ್ಸ್ ನಮೂದಿಸಿ. ನೆಕ್ಸ್ಟ್ ನಂಬರ್ ಆಫ್ ಆರ್ಟಿಕಲ್ಸ್ ಎರಡನ್ನು ನಮೂದಿಸಿದ ಬಳಿಕ ಪ್ರಿಂಟ್ ಟಿಕೆಟ್.
ಮೊತ್ತವನ್ನು ಖಚಿತಪಡಿಸಿಕೊಂಡು ಪಾವತಿ ವಿಧಾನ ಸೆಲೆಕ್ಟ್ ಮಾಡಿ ಟಿಕೆಟ್ ನೀಡುವುದು. ನೆಕ್ಸ್ಟ್ ಪಾಸ್ಗಳಲ್ಲಿ ಯಾವ ರೀತಿ ಟಿಕೆಟ್ ವಿತರಿಸಬೇಕನ್ನೋದನ್ನ ನೋಡೋಣ. ಪಾಸ್ ಕ್ಲಿಕ್ ಮಾಡಿ, ಅಲ್ಲಿ ಡೌನ್ ಆರೋ ಇದ್ದಲ್ಲಿ ಕ್ಲಿಕ್ ಮಾಡೋದು ಮಾಡಿ, ಇಲ್ಲಿ ಬರ್ತಕ್ಕಂತಹ ಪಾಸ್ನಲ್ಲಿ ಯಾವ ರೀತಿ ಪಾಸ್ ಇರುತ್ತದಲ್ಲ ಅದನ್ನ ಖಚಿತಪಡಿಸ್ಕೋಬೇಕು. ಈಗ ಸ್ಟೂಡೆಂಟ್ ಪಾಸ್ ಎಷ್ಟಿದೆ, ಸ್ಟೂಡೆಂಟ್ ಪಾಸ್ ಕ್ಲಿಕ್ ಆದ ಬಳಿಕ ಎಷ್ಟು ಜನ ಇರೋದನ್ನು ಖಚಿತಪಡಿಸ್ಕೋಬೇಕು. 3 ಮಂದಿ ಇದ್ದಲ್ಲಿ 3 ಕ್ಲಿಕ್ ಮಾಡಿ ಪ್ರಿಂಟ್ ಟಿಕೆಟ್ ನೋಡಿ. ಕ್ಯಾಶ್ ಪೇ ಕ್ಲಿಕ್ ಮಾಡಿ. ಇದಕ್ಕೆ ಯಾವುದೇ ರೀತಿಯಾಗಿ ಪಾವತಿ ಇಲ್ಲದ ಕಾರಣ ಟಿಕೆಟ್ ಬರುವುದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಪಾಸ್, ಇಲ್ಲಿ ಫ್ರೀಡಮ್ ಫೈಟರ್ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ನಂಬರ್ ನಮೂದಿಸಬೇಕು. ಪ್ರಿಂಟ್ ಟಿಕೆಟ್. ಇದೇ ರೀತಿಯಾಗಿ ಪಾಸ್ ಮೆನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿವಿಧ ರೀತಿಯ ಪಾಸ್ಗಳಿದ್ದು ಇದೀಗ ನಾನು ಜರ್ನಲಿಸ್ಟ್ ಪಾಸ್ ನೀಡುವುದನ್ನು ನಿಮಗೆ ತೋರಿಸುತ್ತೇನೆ. ಜರ್ನಲಿಸ್ಟ್ ಪಾಸ್ ಅವರ ಡಾಕ್ಯುಮೆಂಟ್ ನಂಬರ್ ನಮೂದಿಸಿದ ಬಳಿಕ ಪ್ರಿಂಟ್ ಟಿಕೆಟ್, ಪ್ರಿಂಟ್. ಇದೇ ರೀತಿಯಾಗಿ ನೀವು ಜರ್ನಲಿಸ್ಟ್ ಪಾಸ್ ಹೇಗೆ ವಿತರಿಸಲಾಯಿತು ಅದೇ ರೀತಿಯಾಗಿ ತಮ್ಮಲ್ಲಿ ಬರತಕ್ಕಂಥ ಪ್ರಯಾಣಿಕರಿಗೆ ಅವ್ರದ್ದು ಯಾವ್ದು ಪಾಸಿನ ಸೌಲಭ್ಯ ಹೊಂದಿರುತ್ತಲ್ಲ ಆ ಪಾಸ್ ಸೆಲೆಕ್ಟ್ ಮಾಡಿ ಪಾಸ್ ಟಿಕೆಟ್ ಅನ್ನು ನೀಡುವುದು. ಇದೀಗ ನಾವು ಎಲ್ಲ ರೀತಿಯಾಗಿ ಟಿಕೆಟ್ಗಳನ್ನು ನೀಡಿದ್ದೇವೆ. ಪೊಲೀಸ್ ವಾರಂಟ್ ಬಂದಲ್ಲಿ ಪ್ಲೇಸ್ ಅನ್ನು ನಮೂದಿಸಿ, ಪಾಸ್ನಲ್ಲಿ ಮೆನು ಸೆಲೆಕ್ಟ್ ಮಾಡಿ, ಅಲ್ಲಿ ಪೊಲೀಸ್ ವಾರಂಟ್ ಮೇಲೆ ಕ್ಲಿಕ್ ಮಾಡಿ ಆಯ್ಕೆ ಮಾಡಿಕೊಂಡು ಡಾಕ್ಯುಮೆಂಟ್ ನಂಬರ್ ಕ್ಲಿಕ್ ಮಾಡುವುದು. ಪ್ರಿಂಟ್ ಟಿಕೆಟ್. ಅಡಲ್ಟ್ ಇದ್ದಲ್ಲಿ 9 ಮಂದಿ ಬಂದಿರ್ತದಲ್ಲ ಅಲ್ಲಿ ವಾರಂಟ್ನಲ್ಲಿ ಎಷ್ಟು ಮಂದಿ ಇರ್ತದಲ್ಲ ಅಷ್ಟು ಮಂದಿದು ಸೆಲೆಕ್ಟ್ ಮಾಡಿ ಪ್ರಿಂಟ್ ಟಿಕೆಟ್ ಅನ್ನೋದು. ಪ್ರಿಂಟ್. ಎಲ್ಲ ಮಾಹಿತಿ ಖಚಿತಪಡಿಸಿಕೊಂಡು ಪ್ರಿಂಟ್ ಅನ್ಬೇಕು. ಈಗ ಅದೇ ರೀತಿಯಾಗಿ ಬೇರೆ ಪಾಸ್ಗಳನ್ನು ನೀಡಬೇಕು. ಇದೀಗ ನಿಮ್ಗೆ ಸ್ಕ್ರೀನಲ್ಲಿ PAWAWL PS DP RC ಅಂತ ಕಾಣುತ್ತಿದೆ. ಪಿ ಅಂದಲ್ಲಿ ಬಸ್ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ, ಪ್ಯಾಸೆಂಜರ್ಸ್. ಎ ಅಂದರೆ ಅಲೈಟಿಂಗ್, ನಾವು ಧಾರವಾಡಕ್ಕೆ 1 ಟಿಕೆಟ್ ಕೊಟ್ಟಿದ್ವಿ, ಅದು ಅಲೈಟಿಂಗ್ ಅಲ್ಲಿ ತೋರಿಸುತ್ತಿದೆ. ಅಲೈಟಿಂಗ್ ಎ ಅಂದರೆ ಅಲೈಟಿಂಗ್. W ಅಂದರೆ ವುಮೆನ್, ಅದರಲ್ಲಿ ಪ್ಯಾಸೆಂಜರ್ಸ್ನಲ್ಲಿ ಎಷ್ಟು ವುಮೆನ್ ಇದ್ದಾರೆ ಅನ್ನೋ ಸಂಖ್ಯೆ W ಅಲ್ಲಿ ಬರುತ್ತೆ. ಎಷ್ಟು ಮಂದಿ ನೆಕ್ಸ್ಟ್ ಸ್ಟೇಜಿಗೆ ಇಳಿತಾರೆ ಅನ್ನೋದು AW ಅಲೈಟಿಂಗ್, ವುಮೆನ್ ಮಾತ್ರ. L ಅಂದರೆ ಲಗೇಜ್, PS ಅಂದರೆ ಪಾಸ್, DP ಅಂದರೆ ಡೈಲಿ ಪಾಸ್, R ಅಂದರೆ ನೀವು ಎಷ್ಟು ರಿಪೋರ್ಟ್ಸ್ನೆಲ್ಲ ಪ್ರಿಂಟ್ ಮಾಡಿರ್ತೀರಲ್ಲ ಅದು ಕೌಂಟಲ್ಲಿ ಬರ್ತದೆ. C ಅಂದರೆ ತಮ್ಮಲ್ಲಿ ಇರ್ತಕ್ಕಂಥ ಇನ್ ಹ್ಯಾಂಡ್ ಕ್ಯಾಶ್ ಆಗಿರ್ತದೆ. ಇದಕ್ಕೆ ಸ್ಟೇಜ್ ಕ್ಲೋಸ್ ಮಾಡೋದನ್ನು ನೋಡೋಣ. ಹುಬ್ಬಳ್ಳಿಯಲ್ಲಿ ಕ್ಲಿಕ್ ಮಾಡೋದು. ಧಾರವಾಡ ಮುಂದಿನ ಸ್ಟೇಜ್ ಯಾವುದಿರುತ್ತದೋ ಅದೇ ತೋರಿಸುತ್ತದೆ. ಇದೀಗ ಧಾರವಾಡ. ಎಸ್ ಕ್ಲಿಕ್ ಮಾಡಿ. ಒಂದು ವೇಳೆ ಧಾರವಾಡದಲ್ಲಿ ಯಾವುದೇ ರೀತಿಯ ಪ್ರಯಾಣಿಕರು ಹತ್ತಲಿಲ್ಲ ಅಂದರೆ ಮುಂದಿನ ಸ್ಟೇಜ್ ಸೆಲೆಕ್ಟ್ ಮಾಡುವುದು. ಅಳ್ನಾವರ. ಹೀಗೆ ಪ್ರತಿಯೊಂದು ಸ್ಟೇಜನ್ನು ಕ್ಲಿಕ್ ಮಾಡಬೇಕು. ಈಗ ಅದೇ ರೀತಿಯಾಗಿ ಸ್ಟೇಜ್ ಕ್ಲೋಸ್ ಮಾಡ್ಕೊಳ್ಳೋದು. ಒಂದು ವೇಳೆ ಸ್ಕ್ರೀನ್ ಆಫ್ ಆದಲ್ಲಿ ಡಬಲ್ ಟ್ಯಾಪ್ ಮಾಡಿ ಆನ್ ಮಾಡ್ಕೊಳ್ಳೋದು. ಇದೀಗ ಕೊನೆಯ ಸ್ಟೇಜ್ ಬಂದಾಗ ಯಾವ ರೀತಿ ಸ್ಕ್ರೀನ್ ಬರುತ್ತೆ ಅಂತ ನೋಡೋಣ. ಡು ಯು ವಾಂಟ್ ಟು ಕ್ಲೋಸ್ ಟ್ರಿಪ್ ಆರ್ ಡೌನ್ ಟ್ರಿಪ್ ಆರ್ ನ್ಯೂ ರೂಟ್ ಸೆಲೆಕ್ಷನ್ ಅಂತ ಬರ್ತೈತಿ. ಇದು ಎಸ್ ಅಂತ ಮಾಡಿದರೆ ಫುಲ್ ಸ್ಟೇಜ್ ಕ್ಲೋಸ್ ಆಗುತ್ತದೆ. ಇದೀಗ ಮತ್ತೆ ಹೊಳ್ಳಿ ನೀವು ಸೆಲೆಕ್ಟ್ ರೂಟ್ ಮಾಡಿಕೊಂಡು ಡೌನ್ ಟ್ರಿಪ್ ಆಯ್ಕೆ ಮಾಡಿಕೊಳ್ಳೋದು. ಆಮೇಲೆ ಸರ್ವಿಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ವೆಹಿಕಲ್ ನಂಬರ್ ಆಲ್ರೆಡಿ ಇರುತ್ತೆ, ಸೊ ಡೈರೆಕ್ಟಾಗಿ ಸೆಲೆಕ್ಟ್ ರೂಟ್ ಲೇಬಲನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಅಪ್ ಟ್ರಿಪ್ ಯಾವ ರೀತಿಯಾಗಿ ನೀವು ಅಪ್ ಟ್ರಿಪ್ಪಲ್ಲಿ ಟಿಕೆಟ್ ವಿತರಿಸಿರುತ್ತಲ್ಲ ಅದೇ ರೀತಿಯಾಗಿ ಡೌನ್ ಟ್ರಿಪ್ಪಲ್ಲೂ ಟಿಕೆಟ್ ವಿತರಿಸುವುದು. ಇದೀಗ ಮೆನು ಕ್ಲಿಕ್ ಮಾಡಿ, ಅಲ್ಲಿರ್ತಕ್ಕಂತಹ ರಿಪೋರ್ಟ್ ಮೆನು ಆಯ್ಕೆ ಮಾಡಿಕೊಳ್ಳೋದು. ಅದರಲ್ಲಿ ಇರ್ತಕ್ಕಂತಹ ಫಂಕ್ಷನ್ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಡಿಪಾರ್ಚರ್ ಟಿಕೆಟ್, ಅರೈವಲ್ ಟಿಕೆಟ್, ಪೇಮೆಂಟ್ಸ್, ಡಾಬಾ, ಪ್ರೈವೇಟ್ ಬುಕ್ಕಿಂಗ್, ವಿಂಡೋ ಬುಕ್ಕಿಂಗ್ ಅಂತ ಕಂಡು ಬರ್ತವೆ. ಅದರಲ್ಲಿ ಪೇಮೆಂಟ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೆನ್ಸಸ್ ಸೆಲೆಕ್ಟ್
ಟೋಲ್ ಗೇಟ್ ಇದೆ ಅಥವಾ ಬಸ್ ಸ್ಟ್ಯಾಂಡ್ ಫೀ ನೀವು ಏನಾದ್ರು ನೀಡಿದ್ದಲ್ಲಿ ಕ್ಲಿಕ್ ಮಾಡುವುದು. ಮ್ಯಾನ್ಯಲ್ ಆಗಿ ನೀಡಿರ್ತಕ್ಕಂಥ ಇಲ್ಲಿ ಟೋಲ್ ಗೇಟನ್ನು ನಾವು ನಮೂದಿಸ್ತಾ ಇದ್ದೀವಿ. ಟೋಲ್ ಗೇಟ್ಗೆ ಇರ್ತಕ್ಕಂಥ ಅಮೌಂಟ್ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಿ ಓಕೆ ಮಾಡುವುದು. ನೆಕ್ಸ್ಟ್ ಅದೇ ರೀತಿಯಾಗಿ ಡಾಬಾ ಕ್ಲಿಕ್ ಮಾಡಿ ಡಾಬಾದ ಅಮೌಂಟ್ ನಮೂದಿಸಿ ಕ್ಲಿಕ್ ಓಕೆ ಮಾಡುವುದು. ಇದೀಗ ವಿಂಡೋ ಬುಕ್ಕಿಂಗ್ ಇದ್ದಲ್ಲಿ ಯಾವ ರೀತಿಯಾಗಿ ವಿಂಡೋ ಬುಕ್ಕಿಂಗ್ ಮಾಡುವುದನ್ನು ನೋಡೋಣ. ನಾರ್ಮಲ್ ಬುಕ್ಕಿಂಗ್, ರಿಟರ್ನ್ ಬುಕ್ಕಿಂಗ್ ಅಂತ ಇರ್ತದೆ. ಅದರಲ್ಲಿ ನಾರ್ಮಲ್ ಬುಕ್ಕಿಂಗ್ ಆಯ್ಕೆ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡುವುದು. ಪ್ಲೇಸ್ ಆಯ್ಕೆ ಮಾಡಿಕೊಳ್ಳುವುದು. ನಿಮಗೆ ಮೇಲ್ಗಡೆ ಇಶ್ಯೂ ಟಿಕೆಟ್ ಅಂತ ಬರ್ತದೆ. ಇಲ್ಲಿ ವಿಂಡೋ ಬುಕ್ಕಿಂಗ್ ಆಯ್ಕೆ ಮಾಡಿಕೊಂಡಾಗ ಮೇಲ್ಗಡೆ ವಿಂಡೋ ಬುಕ್ಕಿಂಗನ್ನು ಬಂದಿರುವುದನ್ನು ಖಚಿತಪಡಿಸಿಕೊಂಡ ನಂತರವೇ ನೀವು ಇದು ಮಾಡಿ. ಇದೀಗ ಸ್ಟೇಟ್ ಬಾರ್ಡ್ರಿಗೆ ನಾವು ವಿಂಡೋ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇರ್ತಕ್ಕಂತಹ ಎಷ್ಟು ಮಂದಿ ಇರ್ತಾರೆ ಅದನ್ನು ಆಯ್ಕೆ ಮಾಡಿಕೊಳ್ಳು. 2 ಅಡಲ್ಟ್ ಅಂದರೆ ಫುಲ್ ಇದ್ದು ಅದನ್ನು ಡಾಕ್ಯುಮೆಂಟ್ ನಂಬರ್ ಆಯ್ಕೆ ನಮೂದಿಸಿ ಪ್ರಿಂಟ್ ಟಿಕೆಟ್ ಮಾಡುವುದು. ಕ್ಯಾಶ್ ಪೇ ಕ್ಲಿಕ್ ಮಾಡಿ. ಎಲ್ಲ ಮಾಹಿತಿಗಳನ್ನು ಖಚಿತಪಡಿಸಿಕೊಳ್ಳಬೇಕು ಪ್ರತಿಯೊಂದು ಟಿಕೆಟ್ ನೀಡುವಾಗಲು. ಇದೀಗ ನಿಮಗೆ ಮತ್ತೆ ಹೊಳ್ಳಿ ಇಶ್ಯೂ ಟಿಕೆಟ್ ಇದನ್ನೇ ಕಂಡು ಬರ್ತೈತಿ. ಮತ್ತು ನೀವು ಇನ್ನೊಂದು ವಿಂಡೋ ಬುಕ್ಕಿಂಗ್ ನಮೂದಿಸ್ಬೇಕಂದ್ರೆ ಮತ್ತೆ ಮೆನುಗೆ ಹೋಗಿ ಫಂಕ್ಷನ್ ಆಯ್ಕೆ ಮಾಡಿಕೊಂಡು ಮತ್ತೆ ವಿಂಡೋ ಬುಕ್ಕಿಂಗ್ ಮಾಡಿಕೊಳ್ಳೋದು. ಓಕೆ, ಅಲ್ಲಿ ಮೇಲೆ ವಿಂಡೋ ಬುಕ್ಕಿಂಗ್ ಬಂದಿರ್ತೈತಿ. ಮತ್ತೀಗ ಪ್ಲೇಸ್ ನಮೂದಿಸ್ಬೇಕು. ಪ್ಯಾಸೆಂಜರ್ 2 ಅಡಲ್ಟ್ 2 ಚೈಲ್ಡ್ ಅಂದರೆ 2 ಫುಲ್ 2 ಹಾಫ್. ಡಾಕ್ಯುಮೆಂಟ್ ನಂಬರ್ ನಮೂದಿಸಿ ಪ್ರಿಂಟ್ ಟಿಕೆಟ್. ಒಂದು ವೇಳೆ ತಮಗೆ ನಿಯೋಜಿಸಿದ ರೂಟ್ ಬದಲಾಗಿ ಬೇರೆ ರೂಟಿಗೆ ನಿಯೋಜಿಸಿದಲ್ಲಿ ಯಾವ ರೀತಿಯಾಗಿ ರೂಟನ್ನು ಆಯ್ಕೆ ಮಾಡಿಕೊಳ್ಳಬೇಕಂತೇಳಿ ತಿಳಿಸ್ತಾ ಇದ್ದೀವಿ. ಮೆನು ಸೆಲೆಕ್ಟ್ ರೂಟ್ ಮಾಡ್ಕೊಳ್ಳೋದು ಮತ್ತು ಕ್ಲೋಸ್ ರೂಟ್ ಮಾಡಿ. ಕ್ಲೋಸ್ ರೂಟ್ ಮಾಡಿದ ಬಳಿಕ ಸೆಲೆಕ್ಟ್ ರೂಟ್ ಮಾಡ್ಕೊಳ್ಳೋದು. ನಾವು ಈ ಹಿಂದೆ 335 ಯೂಸ್ ಮಾಡಿದ್ವಿ. ಈಗ ಬೆಳಗಾವಿ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕಾದಲ್ಲಿ ಬೆಳಗಾವಿ ರೂಟನ್ನು ನಮೂದಿಸಬೇಕು. 300 ಆಯ್ಕೆ ಮಾಡಿ ಮತ್ತು ಅಪ್ ಟ್ರಿಪ್ ಸೆಲೆಕ್ಟ್ ಸರ್ವಿಸ್ ಎಲ್ಲ ಮಾಡಿಕೊಳ್ಳುವುದು. ನಿಯೋಜಿಸಿದ ವಾಹನ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ ಸೆಲೆಕ್ಟ್ ರೂಟ್ ಲೇಬಲ್ ಕ್ಲಿಕ್ ಮಾಡಿ ಅಲರ್ಟಿಂಗ್ ಇದ್ದಲ್ಲಿ ಕ್ಲಿಕ್ ಮಾಡಿ. ಇಲ್ಲೇ ರೂಟ್ ಚೇಂಜ್ ಆಗಿರುತ್ತೆ ನಿಮಗೆಲ್ಲ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಟಿಕೆಟ್ ಇಶ್ಯೂ ಮಾಡ್ಕೊಳ್ಳೋದು. ಎಲ್ಲ ಟ್ರಿಪ್ಗಳು ಮುಗಿದ ನಂತರ ಮೆನು ನೀವು ಡಿಪೋಗೆ ಬಂದ ನಂತರ ಫಂಕ್ಷನ್ ಅರೈವಲ್ ಟಿಕೆಟ್ ಕ್ಲಿಕ್ ಮಾಡುವುದು. ಒಂದು ವೇಳೆ ನೀವು ಕ್ಲೋಸ್ ರೂಟ್ ಮಾಡಿದ್ದಿಲ್ಲ ಅಂದರೆ ಮತ್ತೆ ಮರಳಿ ಮೆನುಗೆ ಹೋಗಿ ಸೆಲೆಕ್ಟ್ ರೂಟ್ ಕ್ಲೋಸ್ ರೂಟ್ ಮಾಡಿಕೊಳ್ಳುವುದು. ಮಾಡಿ ನಂತರ ಬ್ಯಾಕ್ ಕ್ಲಿಕ್ ಮಾಡಿ ಮೆನು ಫಂಕ್ಷನ್ ಆಯ್ಕೆ ಮಾಡಿ ಅರೈವಲ್ ಟಿಕೆಟ್ ಡಿಪೋ ಗೇಟ್ನಲ್ಲಿ ನೀಡುವುದು. ಶೆಡ್ಯೂಲ್ ವಿಲ್ ಕ್ಲೋಸ್ ಟಿಕೆಟ್ ಇಶ್ಯೂ ಸ್ಟಾಪ್ಸ್ ಅಂತ ಬರ್ತಿದೆ. ಅರೈವಲ್ ಟಿಕೆಟ್ ಇದು ಈ ಹಿಂದೆ ಶೆಡ್ಯೂಲ್ ಕ್ಲೋಸ್ ಅಂತ ಮಾಡೋಕೆ ಫಂಕ್ಷನ್ ಬೇರೆ ಇತ್ತಲ್ಲ, ಅದೇ ರೀತಿಯಾಗಿ ನೀವು ಇಲ್ಲಿ ಅರೈವಲ್ ಟಿಕೆಟ್ ಕ್ಲಿಕ್ ಮಾಡಿದರೆ ನಿಮ್ಮದು ಶೆಡ್ಯೂಲ್ ಕ್ಲೋಸ್ ಆಗಿದೆ ಅಂತ ಅರ್ಥ. ಒಂದು ಸಲ ನೀವೇನೋ ಅರೈವಲ್ ಟಿಕೆಟ್ ಕ್ಲಿಕ್ ಮಾಡಿ ಎಸ್ ಅಂತಾನೆ ಕ್ಲಿಕ್ ಮಾಡಿದಲ್ಲಿ ಮುಂದೆ ಯಾವುದೇ ರೀತಿಯ ಟಿಕೆಟ್ ಇಶ್ಯೂ ಮಾಡಲು ಬರುವುದಿಲ್ಲ. ಇದರ ನೀವು ಅರೈವಲ್ ಟಿಕೆಟ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಸ್ಕ್ರೀನ್ ಕಂಡು ಬರ್ತೈತಿ. ಅದರಲ್ಲಿ ನೀವು ಆಪ್ರೇಟ್ ಮಾಡಿರ್ತಕ್ಕಂಥ ಟ್ರಿಪ್ಸಲ್ಲಿ ಎಷ್ಟು ಕ್ಯಾನ್ಸಲ್ ಆಗಿವೆ ಮತ್ತು ಕಿಲೋಮೀಟರ್ ಕ್ಯಾನ್ಸಲ್, ಡೆಡ್ ಕಿಲೋಮೀಟರ್, ಆಕ್ಸಿಡೆಂಟ್, ಬ್ರೇಕ್ ಡೌನ್, ಅವತಾರ ಅಡಲ್ಟ್, ಅವತಾರ ಚೈಲ್ಡ್, ಅವತಾರ ರೆವೆನ್ಯೂ ತಮ್ಮ ಶೆಡ್ಯೂಲ್ಗಿದ್ದಲ್ಲಿ ಎಲ್ಲ ಮೊತ್ತವನ್ನು ಇಲ್ಲಿ ನಮೂದಿಸಬೇಕು ಮತ್ತು ಮಾಹಿತಿಗಳು ಪೂರ್ತಿ ನಮೂದಿಸಿದ ನಂತರ ಓಕೆ ಕ್ಲಿಕ್ ಮಾಡುವುದು. ಈ ರೀತಿಯಾಗಿ ನಿಮಗೆ ಅರೈವಲ್ ಟಿಕೆಟ್ ಬರ್ತದೆ. ಇದನ್ನು ನೀವು ಡಿಪೋ ಗೇಟ್ನಲ್ಲಿ ನೀಡುವುದು. ಹೇಗೆ ನೋಡೋದಂದರೆ ಮೆನು ಕ್ಲಿಕ್ ಮಾಡಿ ರಿಪೋರ್ಟ್ ಅಲ್ಲಿ ಇರ್ತಕ್ಕಂತಹ ಕಲೆಕ್ಷನ್ ರಿಪೋರ್ಟ್ ಕ್ಲಿಕ್ ಮಾಡಿ ಪ್ರಿಂಟ್ ಅನ್ನೋದು ಹೇಳೋಣ. ಒಂದು ವೇಳೆ ಬ್ರೇಕ್ ಡೌನ್ ಆದಲ್ಲಿ